ನಾನು ನಂಬಿರುವಂಥ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ದೇವರ ಆಶೀರ್ವಾದ ಇಲ್ಲಾಂದರೆ ಏನು ಮಾಡಿದ್ರು ವ್ಯರ್ಥನೆ. ಹಾಗಾಗಿ ದೇವರ ಆಶೀರ್ವಾದ ಇವತ್ತು ನಮ್ಮ ಕಾಲ್ವೆಲ್ ಶಾಲೆ ಸುಮಾರು 2008ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. 26 ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದಂಥ ಈ ಕಾಲ್ವೆಲ್ ಶಾಲೆ ಇವತ್ತು ಹತ್ತತ್ರ 1000 ಮಕ್ಕಳಿದ್ದಾರೆ. ಈಗ 2000 ಅಂದರೆ 2014ರಲ್ಲಿ ನಮ್ಮದು ICSE ಬೋರ್ಡ್ ಕೂಡ ಆಗಿದೆ. ಅದಕ್ಕೆ ಮುಂಚೆ ಸ್ಟೇಟ್ ಬೋರ್ಡ್ ಇತ್ತು. ಈಗ ಆಲ್ರೆಡಿ ನಮ್ಮದು ಒಂದು 10th ಬ್ಯಾಚ್ ಬಂದು ಒಂದು 9 ವರ್ಷ ಎಕ್ಸಾಮ್ ಬರೆದಿದ್ದಾರೆ. 9 ವರ್ಷ ಕೂಡ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ. ಮಕ್ಕಳಿಗೆ ಯಾವ ರೀತಿಯಲ್ಲಿ ತೃಪ್ತಿ ಆಗಬೇಕೋ ಆ ರೀತಿಯಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಟೀಚರ್ಸು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆ ಟೀಚಿಂಗ್ ಮಾಡಿದ್ದಾರೆ, ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ. ಅವರು ಮಕ್ಕಳನ್ನ ಯಾವ ರೀತಿಯಲ್ಲಿ ಕೇರ್ ತೊಗೊತಾರೋ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳನ್ನ ಎಲ್ಲರೂ ಕೇರ್ ತೊಗೊಂಡು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆ ಒಂದು ಇದರಲ್ಲಿ ಇವತ್ತವರೆಗೂ ನಮಗೆ ರಿಸಲ್ಟ್ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಟೀಚರ್ಸ್ಗಳನ್ನ ನಡೆಸುವಂಥ ಪ್ರಿನ್ಸಿಪಾಲ್ ಮೇಡಮ್ ಕೂಡ ಇಂಪಾರ್ಟೆಂಟ್ ಇರ್ತಾರೆ. ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕಾಲ್ವೆಲ್ ಶಾಲೆನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ಕಾಲ್ವೆಲ್ ಸ್ಕೂಲು ನೋಡಿ, ನಾವು ಇವತ್ತು 18 ವರ್ಷ ಆಯಿತು ನಾನು ಸ್ಕೂಲ್ ಸ್ಟಾರ್ಟ್ ಮಾಡಿ. ಇವತ್ತವರೆಗೂ ನಾವು ಯಾವುದೇ ಒಂದು ಪಾಂಪ್ಲೆಟ್ಸ್ ಆಗಲಿ, ಒಂದು ಮಾರ್ಕೆಟಿಂಗ್ ಆಗಲಿ, ಒಂದು ಕ್ಯಾನ್ವಾಸ್ ಆಗಲಿ ನಾವು ಮಾಡಿಲ್ಲ. ಕಾರಣ ಏನಂತಂದರೆ, ನಾವು ಏನು ಪೋಷಕರು ಏನು ಕಷ್ಟಪಟ್ಟು ಪಾಪ ದುಡಿದು ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸ್ತಾರಲ್ಲ, ಅದರದ್ದು ಅವರಿಗೆ ತೃಪ್ತಿ ಆದಾಗ ಮಾತ್ರನೇ ಅವ್ರ ಕಡೆಯಿಂದ ನಮಗೆ ಅಡ್ಮಿಷನ್ ಬರುವಂಥದ್ದು. ಪೇರೆಂಟ್ಸು ತೃಪ್ತಿ ಆಗಿಲ್ಲ ಅಂದರೆ ಯಾವ ಸ್ಕೂಲಿನ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ. ಇವತ್ತು ಪೇರೆಂಟ್ಸು ತೃಪ್ತಿ ಆಗಿರೋದ್ರಿಂದ ಇವತ್ತು ಈ ಕಾಲ್ವೆಲ್ ಸ್ಕೂಲ್ ಇಷ್ಟು ಮಾತ್ರ ಮುಂದುವರೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಪೇರೆಂಟ್ಸ್ ಆಶೀರ್ವಾದ, ದೇವರ ಆಶೀರ್ವಾದ, ಒಂದು ಶಿಕ್ಷಕರ ಒಂದು ಶ್ರಮ, ಇದನ್ನೆಲ್ಲ ಇಟ್ಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಈ ಶಾಲೆನ ಒಂದು ಸ್ಟೇಟ್ ಲೆವೆಲಲ್ಲಿ ಉನ್ನತ ರೀತಿಯಲ್ಲಿ ನಾವು ತರ್ತೀವಿ ಅಂತೇಳಿ ನಾವು ಮಾತು ಕೊಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಈಗ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಒಂದು ಹೆಚ್ಚಾಗಿ ಬೇಕಾಗಿರೋದ್ರಿಂದ ಈ ಕಾಲ್ವೆಲ್ ಅಕಾಡೆಮಿ ಶಾಲೆಯವರು ನಾವು ನಮ್ಮ ಒಂದು ಆಂಥಿಯೋಕ್ ಎಜುಕೇಷನಲ್ ಟ್ರಸ್ಟ್ ಅಂತ ಏನಿದ್ದೀವಿ, ನಾವು ಸಂಘದವರೆಲ್ಲ ಸೇರಿಕೊಂಡು ಈಗ ನಾವು ಒಂದು ಹೆಣ್ಣು ಮಕ್ಕಳ PU ಕಾಲೇಜಿನ ಓಪನ್ ಮಾಡಿದ್ದೀವಿ ಆಲ್ರೆಡಿ. ಇವತ್ತಿನ ದಿನ ನಮ್ಮ ಹೊಸಕೋಟೆನಲ್ಲಿ ಎಲ್ಲಿ ನೋಡಿದ್ರು ಮಕ್ಕಳಿಗೆ ಬರೀ ಏನೋ ಒಂದು 10,000 ಸ್ಕ್ವೇರ್ ಫೀಟ್, ಒಂದು 15,000 ಸ್ಕ್ವೇರ್ ಫೀಟಲ್ಲಿ ಬಿಲ್ಡಿಂಗ್ ಕಟ್ಟಿ ಕಾಲೇಜುಗಳಿದೆ ಹೊರತು ಕ್ಯಾಂಪಸ್ ಇರುವಂಥ ಕಾಲೇಜ್ ಯಾವುದೂ ಇಲ್ಲ. ಇವತ್ತಿನ ದಿನ ನಮ್ಮ ಒಂದು ಕಾಲ್ವೆಲ್ ಏನು ಪ್ರೀ ಯೂನಿವರ್ಸಿಟಿ ಅಂತ ನಾವು ಮಾಡಿದ್ದೀವಿ, ಇದು ಬಂದು 2.5 ಎಕರೆ ಜಮೀನು ಇರುವಂಥ ಜಾಗ. ಮಕ್ಕಳಿಗೆ ಬರೀ ಎಜುಕೇಷನ್ ಅಂತಲ್ಲ, ಅವ್ರಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಒಳಗಡೆ ಕ್ಯಾಂಪಸ್ ಒಳಗಡೆ ಇರುತ್ತೆ, ಸೇಫ್ಟಿ ಇರುತ್ತೆ. ಮತ್ತು ಲ್ಯಾಬು ಅವೆಲ್ಲ ನೀವು ನೋಡಿದ್ರೆ ಡಿಫ್ರೆಂಟು. ಈಗಿನ ಜನ್ರೇಷನ್ ಯಾವ ರೀತಿಯಲ್ಲಿ ಲ್ಯಾಬ್ ಬೇಕು ನಾವೆಲ್ಲನೂ ಅಳವಡಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈಗ ಬೇಕಾಗಿರೋದು ಮಕ್ಕಳಿಗೆ CET, NEET, JEE ಸ್ಕೋರ್ ಬೇಕು. ಈ ಸ್ಕೋರ್ ಇಲ್ಲಾಂದರೆ ಮಕ್ಕಳಿಗೆ ಫ್ಯೂಚರ್ ಮೆಡಿಕಲ್ ಅದೆಲ್ಲ ಸೀಟ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ವೇವ್ ಕೋಟಾ ಅನ್ನೋ ಒಂದು CET, NEET, JEE ಏನಿದೆಯಲ್ಲ, ಇದನ್ನು ನಾವು ಫ್ರಾಂಚೈಸಿ ತೊಗೊಂಡು ಇವತ್ತು ಅವ್ರ ಮೂಲಕ ನಾವು ಮಕ್ಕಳಿಗೆ ಈ ನೀಟ್ ಅಕಾಡೆಮಿ ಅನ್ನೋದನ್ನ ಇವತ್ತು ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸ್ಕೂಲ್ ಯಾವ ರೀತಿಯಲ್ಲಿ ಹೆಸರು ಮಾಡಿದೆಯೋ ಇದೇ ರೀತಿಯಲ್ಲಿ ಕೂಡ PU ಯೂನಿವರ್ಸಿಟಿನಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟು ನಾವು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೀವಿ, ಪೇರೆಂಟ್ಸ್ಗಳಿಗೆ ತೃಪ್ತಿಪಡಿಸ್ತೀವಿ ಅಂತೇಳಿ ಈ ದಿನ ನಾವು ಮಾತು ಕೊಡ್ತಾ ಇದ್ದೀವಿ. ಕಾಲೇಜಲ್ಲಿ ಬಂದು ಈಗ ಸದ್ಯಕ್ಕೆ ಸೈನ್ಸು ಮತ್ತು ಕಾಮರ್ಸ್ ತೊಗೊತೀವಿ. ಆಲ್ರೆಡಿ ಪ್ರಿನ್ಸಿಪಾಲಿಂದ ಹಿಡಿದು ಲೆಕ್ಚರರ್ಸ್ ಎಲ್ಲರೂ ರೆಡಿ ಇದ್ದಾರೆ. ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. I'm the principal of Calwell Academy. I'm overwhelmed here to stand on behalf of the Calwell Academy. First of all, I would like to thank our management for this opportunity given. And especially our students, they have scored very high marks. And very proud of my students. The highest is like 98.40. Thank you so much for all my students. And it's a never-ending story. Like this is our 9th batch, So this is the last batch of SSLC board, and we are going to start with the ICSE board for the next coming up year. Thank you so much. ಆ್ಯಕ್ಚುಲಿ ಐ ಆಮ್ ವೆರಿ ತುಂಬ ಪ್ರೌಡ್ ಆಗುತ್ತೆ ಕಾಲ್ವೆಲ್ ಅಕಾಡೆಮಿ ಅಂತ ಇರೋದಕ್ಕೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಕಾಲ್ವೆಲ್ ಅಕಾಡೆಮಿ, ಬಿಕಾಸ್ ಲಾಸ್ಟ್ ಇಯರ್ ತುಂಬ ಡೌನ್ಫಾಲ್ ಆಗಿತ್ತು ರಿಸಲ್ಟ್, ಬಟ್ ಈ ಟೈಮ್ ಚೆನ್ನಾಗಿ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಕಾಲ್ವೆಲ್ ಅಕಾಡೆಮಿ.
ಆ್ಯಂಡ್ ಹೊಸ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕಾಲೇಜ್. ಐ ವಿಶ್ ಆಲ್ ದ ಬೆಸ್ಟ್. ಐ ವಿಶ್ ಗುಡ್ ಪ್ರೋಗ್ರೆಸ್ ಆ್ಯಂಡ್ ವೆರಿ ಗ್ರೇಟ್ ಅಡ್ಮಿಷನ್ಸ್. ಆ್ಯಂಡ್ 10th ಪ್ರಿಪ್ರೇಷನ್ಸ್ ನಮಗೆ 9th ಸ್ಟಾರ್ಟ್ ಆಗಿತ್ತು. ಎವ್ರಿ ಟೀಚರ್ಸ್ ಈಕ್ವಲ್ ಎಫರ್ಟ್ ಹಾಕಿದ್ದಾರೆ. ಸ್ಟೂಡೆಂಟ್ಸ್ ಏನೇ ಸ್ಕೋರ್ ಮಾಡಿದ್ರು ಅದರಲ್ಲಿ 90% ಆಫ್ ಎಫರ್ಟ್ ಟೀಚರ್ಸ್ದೇನೆ. ಬಿಕಾಸ್ ಅವ್ರ ಫ್ಯಾಮಿಲಿ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ಅಂತ ತುಂಬ ಸ್ಪೆಂಡ್ ಮಾಡಿದ್ದಾರೆ ಟೈಮ್. ಸೊ ಥ್ಯಾಂಕ್ಸ್ ಟು ಟೀಚರ್ಸ್. ಆ್ಯಂಡ್ ಸೆಕೆಂಡ್ಲಿ ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್, ಬಿಕಾಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೆನಿ ಟೈಮ್ಸ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ನನಗೇನೆ ಐ ಕಾಂಟ್ ಡೂ ಇಟ್ ಅಂತ ಅನಿಸಿದಾಗ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿರೋದು ಎವ್ರಿ ಒನ್. ಥ್ಯಾಂಕ್ಸ್ ಟು ಸ್ಟೀಫನ್ ಸರ್, ಪ್ರಭು ಸರ್ ಆ್ಯಂಡ್ ಜೆಸಿಕಾ ಮ್ಯಾಮ್, ಪ್ರಿನ್ಸಿಪಲ್ ಮ್ಯಾಮ್. ಥ್ಯಾಂಕ್ಸ್ ಟು ಎವ್ರಿ ಒನ್. ಫ್ಯಾಮಿಲಿ ವೈಬ್ಸ್ ಕೊಟ್ಟು ತುಂಬ ಕಾನ್ಫಿಡೆಂಟ್ ಬೂಸ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಟೀಚರ್ಸ್ನ ರಿಮೆಂಬರ್ ಮಾಡಬೇಕು ನಾವು.